ರದ್ದು ವಿವಾದ ಇತ್ಯರ್ಥಕ್ಕೆ ಆಹಾರ ಇಲಾಖೆ ಹರಸಾಹಸವನ್ನು ಪಡ್ತಾ ಇದೆ. ಆಹಾರ ಸಚಿವರು ಕೊಟ್ಟಂತಹ ಹೇಳಿಕೆ ಗಡುವು ಡೆಡ್ಲೈನ್ ಮುಗಿಯೋದಕ್ಕೆ ಇನ್ನೊಂದು ದಿನ ಬಾಕಿ ಇದೆ. ಇಷ್ಟರಲ್ಲಾಗಲೇ ಬಹುತೇಕರಿಗಿರುವಂತಹ ಪ್ರಶ್ನೆ, ನಾಳೆ ಅಟ್ಲೀಸ್ಟ್ ನಮಗೆ ಅನ್ನಭಾಗ್ಯದ ಅಕ್ಕಿ ಸಿಗುತ್ತಾ ಅಂತ. ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಿಪಿಎಲ್ ರದ್ದಾದ ವಿವಾದ, ಆಹಾರ ಸಚಿವರ ಡೆಡ್ಲೈನ್ ಅಂತ್ಯ. ನಾಳೆಯಾದ್ರೂ ಸಿಗುತ್ತಾ ರೇಷನ್? ರಾಜ್ಯದ ಜನರಿಗೆ ಆಹಾರ ಇಲಾಖೆ ಬಿಪಿಎಲ್ ಕಾರ್ಡ್ ಶಾಕ್ ನೀಡಿತ್ತು. ಅರ್ಹರಿದ್ರು ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಮಾಡಿ ಅಕ್ಕಿ ಸಿಗದೆ ಸಮಸ್ಯೆಯಾಗಿ ರದ್ದಾಂತ ಸೃಷ್ಟಿಯಾಗಿತ್ತು. ಸಮಸ್ಯೆ ಜೋರಾದ ಬೆನ್ನಲ್ಲೇ ಆಹಾರ ಸಚಿವ ಮುನಿಯಪ್ಪ ಸುದ್ದಿಗೋಷ್ಠಿ ಮಾಡಿ ರದ್ದಾದ ಬಿಪಿಎಲ್ ಕಾರ್ಡ್ಗಳನ್ನ 6 ದಿನದಲ್ಲಿ ಮೂಲ ಸ್ಥಾನಕ್ಕೆ ತಂದು ಅಕ್ಕಿ ನೀಡೋದಾಗಿ ಹೇಳಿದ್ರು. ಜೊತೆಗೆ 25ನೇ ತಾರೀಕಿನ ಒಳಗೆ ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತಂದು ಅಕ್ಕಿ ನೀಡುವಂತೆ ಆದೇಶ ಮಾಡಿದ್ರು. ಯಾರ್ಯಾರು ಬಿಪಿಎಲ್ ಅಲ್ಲಿದ್ದವರು ಎಪಿಎಲ್ಗೆ ಹೋಗಿದ್ದಾರೆ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ಲರಿಗೂ ಅಕ್ಕಿ ಕೊಡ್ತೀವಿ. ನಾನೇ ಜವಾಬ್ದಾರಿ. ಹೌದು, ಮತ್ತೆ ನಾನೇ. ಆದೇಶ ಮಾಡಿದ ಪ್ರಕಾರ 25ನೇ ತಾರೀಕು ಮುಕ್ತಾಯ ಆಗಿದ್ದು ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತರೋ ಪ್ರಯತ್ನ ನಡೀತಾ ಇದೆ. 6 ದಿನಗಳಲ್ಲಿ ರದ್ದಾದ ಬಿಪಿಎಲ್ ಕಾರ್ಡ್ಗಳನ್ನ ಸರಿಪಡಿಸಿ ಮೂಲ ಸ್ಥಾನಕ್ಕೆ ತರುವುದು ಕಷ್ಟ ಆಗುತ್ತೆ ಅಂತ ಹೇಳಲಾಗ್ತಿದೆ. ಬಿಪಿಎಲ್ನಿಂದ ಎಪಿಎಲ್ಗೆ ಕನ್ವರ್ಟ್ ಮಾಡಿರೋ ಕಾರ್ಡ್ಗಳನ್ನ ಸರಿಪಡಿಸಬೇಕು ಅಂದ್ರೆ ದೊಡ್ಡ ಪ್ರಕ್ರಿಯೆ ಇದೆ ಅಂತ ಹೇಳಲಾಗ್ತಿದೆ. 15 ದಿನಗಳ ಕಾಲ ಪ್ರಕ್ರಿಯೆ ನಡೆಯಲಿದೆ. ಆದ್ರೆ ಈಗಾಗಲೇ 70% ಕಾರ್ಡು ಮೂಲ ಸ್ಥಾನಕ್ಕೆ ತಂದಿದ್ದೀವಿ ಅಂತಿದ್ದು ಕಾರ್ಡ್ದಾರರು ಆಹಾರ ಇಲಾಖೆಗೆ ಭೇಟಿ ನೀಡಿ ವಿಚಾರಿಸ್ತಾ ಇದ್ದಾರೆ. ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ ಅಂತಿದ್ದಾರೆ. 2 ತಿಂಗಳಾಯ್ತು, ಇನ್ನು ಕಾರ್ಡು ಅಲ್ಲಿ ಫುಡ್ ಅಲ್ಲಿ ರೇಷನ್ ಅಂಗಡಿಲಿ ಹೋದ್ರೆ ಬೆಂಗಳೂರು ಇಲ್ಲಿ ಹೋಗಿ ಇಲ್ಲಿ ಬಾ ಅಂದ್ರೆ ಅಲ್ಲಿ ಹೋದ್ರೆ ಅಲ್ಲಿ ಕೊಡಲ್ಲ ಅಂತಾರೆ. 2 ತಿಂಗಳಾಯ್ತು, ಇನ್ನು ಕೂಲಿ ಕೆಲಸ ಮಾಡೋದು, ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡೋದು, ಇನ್ನ ಕಾರ್ಡ್ ಅಕ್ಕಿನೇ ಬಂದಿಲ್ಲ ಸರ್. 2 ತಿಂಗಳಾಯ್ತು ಸರ್. ಇನ್ನ ಇಲ್ಲ ಸರ್. ಇವಾಗ ಇನ್ನ ಏನ್ ಹೇಳ್ತಾರೋ ಗೊತ್ತಿಲ್ಲ. ಇವಾಗ ಏನ್ ಹೇಳ್ತಾರೆ? ಹ್ಞೂ ಸರ್, ಅಲ್ಲಿ ಹೋಗಿದೆ, ಅಲ್ಲಿ ಇಲ್ಲಿಗೆ ಬಾ ಅಂತ ಹೇಳಿದ್ರು. ಇಲ್ಲಿ ನೋಡ್ಕೊ, ಇಲ್ಲಿ ಕೇಳು ಅಂದ್ರೆ ಇಲ್ಲಿ ನೋಡಿದ್ರೆ ಇನ್ನ ಏನ್ ಹೇಳ್ತಾರೋ ಇನ್ನ ಗೊತ್ತಿಲ್ಲ ಸರ್. ಪಾನ್ ಕಾರ್ಡ್ಗೆ 1000 ರೂಪಾಯಿ ಕಟ್ಟಿದೀವಿ, ಅದೊಂದು ಟ್ಯಾಕ್ಸ್ ಅಂತ ಕ್ಯಾನ್ಸಲ್ ಮಾಡಿದ್ವಿ. 3 ತಿಂಗಳಿಂದ ಅಕ್ಕಿ ಇಲ್ಲ ಸರ್. ನಮ್ಗೆ ಅದೇ ತಿನ್ನೋದು ನಾವು. ಇಲ್ಲ ಸರ್, ಅದೇನು ಟ್ಯಾಕ್ಸ್ ಆಫೀಸ್ ಹತ್ರ ಹೋಗ್ಬೇಕಂತೆ. ಆದ್ರೆ ಆಹಾರ ಸಚಿವ ಮುನಿಯಪ್ಪ ಮಾತ್ರ ಗೊಂದಲ ಸಂಪೂರ್ಣ ಬಗೆಹರಿದಿದೆ, 7 ದಿನಕ್ಕೆ ಸಮಯ ಕೇಳಿದ್ದೆ, 28ರಿಂದ ಅಕ್ಕಿ ಕೊಡ್ತೀವಿ ಅಂತ ದೆಹಲಿಯಲ್ಲಿ ಹೇಳಿದ್ದಾರೆ. 1 ವಾರದಲ್ಲಿ ಎಲ್ಲಾ ಕಾರ್ಡ್ದಾರಿಗೂ ಕೂಡ ಅಕ್ಕಿ ವಿತರಣೆ ಮಾಡ್ತೀವಿ. ಅಂದಾಜು 28ನೇ ತಾರೀಕು ಅವರು PDS ಎಲ್ಲ ಕಡೆ ಹೋಗಿ ಯಾರ್ಯಾರು BPL ಕಾರ್ಡ್ ಇದ್ರು ಅವರೆಲ್ಲರೂ ಕೂಡ ಅಕ್ಕಿ ತೆಗೆದುಕೊಳ್ಬಹುದು. 1 ವಾರ ಅಂತ ಹೇಳಿದ್ರೆ 1 ವಾರ ಕರೆಕ್ಟ್ ಆಗಿ 21ನೇ ತಾರೀಕು ನಾನು ಮೀಟಿಂಗ್ ಮಾಡಿದೆ. 28ನೇ ತಾರೀಕು ಅವರಿಗೆ ಎಲ್ಲ ಲಭ್ಯವಿರ್ತದೆ. 2 ತಿಂಗಳಿಂದ ಯಾವ ರೀತಿ ಕಾರ್ಡ್ಸ್ ಇತ್ತು, BPL ಎಷ್ಟಿತ್ತು, APL ಎಷ್ಟಿತ್ತು, ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳಿದೆಲ್ಲರಿಗೂ ಯಥಾಸ್ಥಿತಿಯಲ್ಲಿರ್ತಾರೆ. ಒಟ್ಟಾರೆ ಸಮಸ್ಯೆ ಆಗಿರುವ ಕಾರ್ಡ್ಗಳನ್ನ ಮೂಲ ಸ್ಥಾನಕ್ಕೆ ತರಲು 25ನೇ ತಾರೀಕಿನವರೆಗೂ ನೀಡಿದ್ದ ಸಮಯ ಮುಕ್ತಾಯ ಆಗಿದೆ. ನಾಳೆಯಿಂದ ಅಕ್ಕಿ ಕೊಡ್ತಾರಾ ಇಲ್ವಾ ಕಾದು ನೋಡ್ಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.